ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತು ಸಿಕ್ಕಾಪಟ್ಟೆ ಸಿಂಪಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಮೈಲ್ಡ್ ಮಸಾಲಾನ ಯೂಸ್ ಮಾಡಿ ವೆಜಿಟೇಬಲ್ ಸಾಗುನ ಮಾಡ್ತಾ ಇದ್ದೀನಿ. ಎಷ್ಟು ಸಿಂಪಲ್ಲು ಈ ರೆಸಿಪಿ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ಸಾಗುನ ನೀವು ಪೂರಿ ಜೊತೆ, ಚಪಾತಿ ಜೊತೆ, ಸೆಟ್ ದೋಸೆ ಜೊತೆ, ಗೀ ರೈಸ್ ಜೊತೆನೂ ನೀವು ಸರ್ವ್ ಮಾಡ್ಬೋದು. ಬನ್ನಿ ಯಾವ ಥರ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆ ಕರಿಬೇವು ಸಿಡಿದ ಮೇಲೆ ಒಂದು ದೊಡ್ಡ ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಜೊತೆನೇ ನಾನು ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾನು ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್ ಮಾತ್ರ ಯೂಸ್ ಮಾಡಿದೆ. ನೀವು ಬೇಕಾದರೆ ಒಂದು ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು. ಅಡುಗೆಗೆ ಅರಿಶಿನ ಹಾಕಿದ್ರೆ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಅದು ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟಾಗಿ ಆಗಬೇಕು, ಆಯಿತಾ. ಅಷ್ಟೊತ್ತಿಗೆ ನಾನು ಹಿಂದಿನ ದಿನವೇ ಸೆಟ್ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಿಟ್ಟನ್ನೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೆ. ಇವಾಗ ಬೆಳಿಗ್ಗೆ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೆ. ದೋಸೆ ಎಲ್ಲ ಮಾಡೋದು ನನಗೆ ಸ್ವಲ್ಪ ಕಷ್ಟನೇ, ಅಕ್ಕಿಯಿಂದ ಮಾಡೋದು. ಬಟ್ ಗೋಧಿ ದೋಸೆ, ರಾಗಿ ದೋಸೆ, ಓಟ್ಸ್ ದೋಸೆ ಈ ಥರದ್ದೆಲ್ಲ ಮಾಡ್ತೀನಿ. ಬಟ್ ಅಕ್ಕಿ ಯೂಸ್ ಮಾಡಿ ದೋಸೆ ಮಾಡೋದು ಸ್ವಲ್ಪ ನನಗೆ ಕಷ್ಟನೇ. ಬಟ್ ಇದು ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗಿತ್ತು, ಈ ಸಾಗು ಪ್ಲಸ್ ಸೆಟ್ ದೋಸೆ ತಿನ್ನಬೇಕು ಅಂತ. ಹಾಗಾಗಿ ಮಾಡ್ತಾಯಿದ್ದೀನಿ. ಸೊ ಟೊಮೊಟೊ ಬೇಯೋಕ್ಕೆ 1-2 ಸ್ಪೂನಷ್ಟು ನೀರನ್ನ ಹಾಕಿದ್ದೀನಿ. ಸೊ ಎಣ್ಣೆನ ಜಾಸ್ತಿ ಹಾಕಬೇಕು ಅಂತ ಇಲ್ಲ, ಸ್ವಲ್ಪ ನೀರು ಹಾಕಿನೂ ಚೆನ್ನಾಗಿ ಬೇಯಿಸ್ಕೋಬೋದು. ಬೆಂದರೆ ಆಯಿತು, ಏನು ಟೇಸ್ಟಲ್ಲಿ ಜಾಸ್ತಿ ಡಿಫ್ರೆನ್ಸ್ ಏನು ಬರಲ್ಲ. ಇವಾಗ ಇದೇ ಮ್ಯಾಜಿಕಲ್ ಮಸಾಲ. ಈ ಮಸಾಲ ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ತೀನಿ ಬನ್ನಿ. ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ, ಒಂದು 4-5 ಲವಂಗ, ಹಾಗೆ ಸ್ವಲ್ಪ ಚಕ್ಕೆ, ಹಾಗೆ ಒಂದು ಏಲಕ್ಕಿ, ಇದಿಷ್ಟನ್ನ ಹಾಕ್ಕೊಳ್ಳಿ. ಜಾಸ್ತಿ ಏನು ಬೇಡ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಕಾಳನ್ನ ಯೂಸ್ ಮಾಡಿದ್ದೀನಿ. ಇಷ್ಟೇ ಮಸಾಲ, ಆಯಿತಾ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ಹಾಗೆ ಕೊತ್ತಂಬರಿ ಸ್ವಲ್ಪನೇ ಸಾಕು. ಕಲರ್ ಫುಲ್ ಗ್ರೀನ್ ಆಗಿಬಿಡುತ್ತೆ ಹಾಗಾಗಿ. ಆಮೇಲೆ ಎಷ್ಟು ಸಾಗು ಮಾಡ್ತಿದ್ದೀರಾ ಆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಕಾಯಿನ ಅಂದಾಜು ಮೇಲೆ ಹಾಕಿ ಈ ಮಸಾಲಕ್ಕೂ ಸ್ವಲ್ಪ ಉಪ್ಪನ್ನ ಹಾಕಿ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಬೆಳಗ್ಗೆನೆ ಸಿಕ್ಕಾಪಟ್ಟೆ ಮಸಾಲ ಇರೋ ಐಟಮ್ಸ್ ಅಥವಾ ಮಸಾಲ ಹಾಕಿರುವ ಪದಾರ್ಥ ರೆಸಿಪಿನ ತಿನ್ನೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ನನ್ನ ಅಡುಗೆ ಮೈಲ್ಡಾಗೇ ಇರುತ್ತೆ. ಸೊ ಈ ಥರ ಸಿಂಪಲ್ ರೆಸಿಪಿಗಳು ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿಕೊಂಡು ನೋಡಿ, ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿತ್ತಲ್ವ, ಈ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಅಂದರೆ ಕುದಿಯೋಕ್ಕೆ ಬಿಡಬೇಕು. ಯಾಕೆಂದರೆ ಇದೆಲ್ಲ ಹಸಿ ಮಸಾಲ. ಇದು ಮಸಾಲ ಚೆನ್ನಾಗಿ ಕುದೀಲಿಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ ಆ್ಯಂಡ್ ಎದೆ ಹುರಿ ಎಲ್ಲ ಬರುತ್ತೆ. ಅದ್ರದ್ದು ಸಾಗು ಟೇಸ್ಟೇ ಹಾಳಾಗೋಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಕಪ್ಪು ಬೆಲ್ಲನ ಯೂಸ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯೂಸ್ ಮಾಡಿ. ಅದು ಒಂದು 5 ನಿಮಿಷನಾದ್ರು ಬೇಯಲಿ ಚೆನ್ನಾಗಿ. ಅಷ್ಟೊತ್ತಿಗೆ ನಾನು ತರಕಾರಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಹಸಿ ಬಟಾಣಿನ ತೊಗೊಂಡಿದ್ದೆ. ಅದನ್ನು ಬೇಯಿಸಿಟ್ಕೊಂಡೆ. ಈ ನೀರನ್ನವೇನು ವೇಸ್ಟ್ ಮಾಡೋದು ಬೇಡ. ಸಾಗುಗೆ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಮಧ್ಯಾಹ್ನ ಏನಾದರೂ ಸಾಂಬಾರು ಮಾಡಬೇಕಾದ್ರೆ ಹಾಕ್ಕೋಬೋದು. ಇವಾಗ ಆ ಮಸಾಲೆ ಎಲ್ಲ ತರಕಾರಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕಲ್ವ, ಹೊಂದ್ಕೋಬೇಕಲ್ವ. ಹಾಗಾಗಿ ನಾನು ತರಕಾರಿನೆಲ್ಲ ಮಸಾಲಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ. ಸ್ವಲ್ಪ ಜಾಸ್ತಿ ಕುದ್ರೇ ಚೆಂದ ಆಗುತ್ತೆ ಈ ಸಾಗು ಎಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಲೆಮನ್ ಹಾಕ್ಕೊಳ್ಳಿ, ಮರಿಬೇಡಿ. ಲೆಮನ್ನು ಕೊತ್ತಂಬರಿ ಸೊಪ್ಪೆಲ್ಲ ಇದ್ದರೆ ಚೆನ್ನಾಗಾಗತ್ತೆ. ಇದ್ರ ಪಾಡಿಗೆ ಇವಾಗ ಕುದಿಯೋಕ್ಕೆ ಬಿಡಬೇಕು. ನಿಮಗೆ ಸಾಗು ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಉಪ್ಪು ಖಾರನೆಲ್ಲ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನನಗೆ ಸೆಟ್ ದೋಸೆ ಜೊತೆ ತಿನ್ನೋದ್ರಿಂದ ಜಾಸ್ತಿ ನೀರು ಬೇಡ ಸಾಗು. ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಯೂಸ್ ಮಾಡ್ತೀನಿ. ಮತ್ತು ಇದು ಒಂದೇ ಹೊತ್ತಿಗೆ ನಾನು ಯೂಸ್ ಮಾಡೋದು, ಹಾಗಾಗಿ ಸ್ವಲ್ಪ ಗ್ರೇವಿ ಥರನೇ ಮಾಡಿಕೊಂಡೆ. ಇವಾಗ ಸೆಟ್ ದೋಸೆ ಯಾವ ಥರ ಆಗುತ್ತೆ ಅಂತ, ನನಗೆ ಐರನ್ ತವದಲ್ಲಿ ಮಾಡೋಕ್ಕೆ ಬರಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಈ ಸೆಟ್ ದೋಸೆ ದಪ್ಪ ಮಾಡೋದಲ್ವಾ, ಹಾಗಾಗಿ ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ದೋಸೆಗೆ ತವಾಗೆ ಲವ್ ಆಗಿಬಿಟ್ಟಿದೆ. ಅವೆರಡಕ್ಕೂ ಲವ್ ಆದರೆ ನಮ್ಮ ಗತಿ ಹರೋಗತಿ, ಏನು ಮಾಡೋಕ್ಕಾಗಲ್ಲ. ಇದು ಕಷ್ಟನೇ ಬೇಡಪ್ಪ ಅಂತ ಹೇಳಿಬಿಟ್ಟು ನಾನು ನಾನ್ ಸ್ಟಿಕ್ಕಲ್ಲೇ ಮಾಡಿದೆ. ನಾನ್ ಸ್ಟಿಕ್ಕಲ್ಲಿ ಮಾಡೋದೇ ಈಸಿ ದೋಸೆ. ಈ ಥರ ಯಾರು ಕಷ್ಟಪಡ್ತಾರೆ ಬೆಳಿಗ್ಗೆ ಈ ಥರ ಆದರೆ, ಮತ್ತು ಟೆನ್ಷನ್ ಮೇಲೆ ಟೆನ್ಷನ್ ಆಗಿಬಿಡುತ್ತೆ. ಹಾಗಾಗಿ ನಾನ್ ಸ್ಟಿಕ್ನ ಯೂಸ್ ಮಾಡಿ ದೋಸೆ ಮಾಡಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ.
ದೋಸೆನೂ ಸೂಪ್ಪರು, ಸಾಗು ಇನ್ನೂ ಸೂಪ್ಪರು. ಈ ರೆಸಿಪಿನ ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಚೆನ್ನಾಗಿತ್ತು, ಇಲ್ಲ ಚೆನ್ನಾಗಾಗಿಲ್ಲ, ಏನಾದರೂ ತಿಳಿಸ್ಬೋದು, ತೊಂದರೆ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.